ಆರೋಪಗಳು ಬರ್ತಾರೆ. ನೋಡಿ, ಮೊದಲೇದು ಪರಮೇಶ್ವರ್ ಅವರು ಸಿದ್ದರಾಮಣ್ಣ ಹತ್ರ ದುಡ್ಡಿಲ್ಲ ಕೇಂದ್ರ ಕೇಳಿ ಅಂತ ಓಪನ್ ಸಭೆಯಲ್ಲಿ ಹೇಳಿದ್ರು. ಆಮೇಲೆ ಹೇಳಿದ್ರು ತಮಾಷೆಗೆ ಹೇಳಿದ್ದೆ ಅಂತ. ನಾನು ಒಂದು ರೀತಿಯಲ್ಲಿ ಪರಮೇಶ್ವರ್ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ತಮಾಷೆಗಾದರೂ ಸತ್ಯ ಹೇಳಿದಾರಲ್ಲ, ತಮಾಷೆ ಇದ್ದರೂ ಸತ್ಯ ಇದೆ. ಅದನ್ನು ಹೇಳುವಂಥ ಕೆಲಸ ಪರಮೇಶ್ವರ್ ಮಾಡಿದ್ದಾರೆ. ಇನ್ನು ಶಾಸಕರಿಗೆ ಯಾಕೆ ತೊಂದರೆ ಆಗಿದೆ ಅಂದರೆ, ಒಂದು ಕಡೆ ಅನುದಾನ ಇಲ್ಲ. ಈಗಾಗಲೇ 2.5 ವರ್ಷ ಆಯಿತು. ಇನ್ನು 2.5 ವರ್ಷದಲ್ಲಿ ಸಂಪೂರ್ಣ ಅಭಿವೃದ್ಧಿ ಮಾಡೋಕ್ಕಾಗಲ್ಲ, ಜನರ ಮುಂದೆ ಹೋಗೋಕ್ಕಾಗಲ್ಲ ಅನ್ನೋಂಥದ್ದು ಒಂದು ಬಾಧೆ. ಆದರೆ ಇನ್ನೊಂದು ಕಡೆ ಅದ್ರ ಮೇಲೆ ಗಾಯದ ಮೇಲೆ ಬರೆಯಂತೆ ಒಂದು ಕಡೆ ದುಡ್ಡಿಲ್ಲ. ಇನ್ನು ಇದ್ದ ಕೆಲಸಗಳನ್ನು ಮಾಡಬೇಕಂದ್ರೂ ಕೂಡ ಭ್ರಷ್ಟಾಚಾರ ಆಗಿದೆ. ವರ್ಕ್ ಆರ್ಡರ್ ತೊಗೊಳ್ಳೋದಕ್ಕೂ ಭ್ರಷ್ಟಾಚಾರ, ಎಸ್ಟಿಮೇಷನ್ ಮಾಡಿಸೋದಕ್ಕೂ ಭ್ರಷ್ಟಾಚಾರ, ಬಿಲ್ ಕೊಡೋದಕ್ಕೂ ಭ್ರಷ್ಟಾಚಾರ. ಇದು ಕಾಂಗ್ರೆಸ್ಸಿನ ಆಡಳಿತದ ಫಲಶ್ರುತಿ. ಇನ್ನೊಂದು ತಾವು ಗಮನಿಸಬೇಕು, ಜನರು ಭ್ರಷ್ಟಾಚಾರಕ್ಕೆ ತಮ್ಮ ಪ್ರಾಮಾಣಿಕ ದುಡಿಮೆಯ ಹಣವನ್ನು ಕೊಡುವಂಥ ಪರಿಸ್ಥಿತಿ ರಾಜ್ಯದಲ್ಲಿ ಬಂದಿದೆ. ಒಟ್ಟಾರೆ ಕಾಂಗ್ರೆಸ್ ನೀತಿ. ಉದಾಹರಣೆಗೆ ಈ ಎಲೆಕ್ಟ್ರಿಕ್ ಮೀಟರ್ ಅದು 500,000 ರೂಪಾಯಿ ಇದ್ದಿದ್ದು ಈಗ 7,000 8,000 ಮಾಡಿದ್ದಾರೆ. ಸ್ಮಾರ್ಟ್ ಮೀಟರ್ ಮಾಡಿದ್ದಾರೆ. ಹೈಕೋರ್ಟಿನ ಸ್ಟೇ ಕೊಟ್ಟಿದೆ, ಮುಂದೆ ಬರ್ತದೆ. ಅದನ್ನು ಸರ್ಕಾರ ಕೊಡೋದಿಲ್ಲ. ದುಡ್ಡು ಮೀಟರ್ಗಳಿಗೆ ಸರ್ಕಾರ ಕೊಡೋದಿಲ್ಲ, ಕನ್ಸ್ಯೂಮರ್ ಕೊಡಬೇಕು, ಜನ ಕೊಡಬೇಕು. ಅದರಲ್ಲಿ ದುಡ್ಡು ಹೊಡಿತಾರೆ. ಯಾವ ಮೀಟ್ರ್ 1,000 ರೂಪಾಯಿ ಇದ್ದಿದ್ದು 7,000 8,000 ಅಂದರೆ ಯಾರಿಗೂ ಹೋಗುತ್ತೆ ಮಿಕ್ಕಿದ ದುಡ್ಡು? ಸೊ ಜನ ಕೊಡುವಂಥ ದುಡ್ಡಿನಿಂದ ಭ್ರಷ್ಟಾಚಾರ ನಡೀತದೆ. ಇದು ಹೊಸ ಪದ್ಧತಿ ಇವತ್ತು ಕಾಂಗ್ರೆಸ್ಸಿನ ಪ್ರಾರಂಭ ಆಗಿದೆ. ಇನ್ನೊಂದು, ರೈತರು ಹಾಲು ಉತ್ಪಾದಕರಿಗೆ ಡಿಸೆಂಬರ್ನಿಂದ ಸುಮಾರು 770 ಕೋಟಿ ರೂಪಾಯಿ ಪ್ರೋತ್ಸಾಹಧನ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ. ಎಲ್ಲ ಒಕ್ಕೂಟಗಳು ಕೇಳಿದರೆ ಅವ್ರೇನಂದ್ರು, ನಮ್ಮ ಹತ್ರ ದುಡ್ಡಿಲ್ಲ, ನಿಮಗೆ ರೇಟ್ ಏರಿಸೋದಕ್ಕೆ ಅನುಮತಿ ಕೊಡ್ತೀವಿ, ನೀವು ಮಾಡಿಬಿಡಿ. 3 ಸತಿ ಹಾಲಿನ ದರ ಏರಿಸಿ, ಅದು ಜನಸಾಮಾನ್ಯರಿಗೆ ದುಡ್ಡು ಕೊಡಬೇಕಲ್ಲ, ಹಾಲಿನ ದರ ಏರಿ ತಮ್ಮ ಬೊಕ್ಕಸದಿಂದ ಕೊಡುವಂಥದ್ದನ್ನು ತಪ್ಪಿಸಲು ಜನರ ಮೇಲೆ ಹಾಕಿದ್ದಾರೆ. ಎಕ್ಸೈಸ್ ಅಂತೂ ವಿಪರೀತವಾಗಿ. ಯಾವ ಸರಾಯನ್ನು ಬಡವರು ಕುಡಿತಾರೆ ಚೀಪ್ ರೇಟ್, ಅದ್ರ ಮೇಲೆ ಅತಿ ಹೆಚ್ಚು ತೆರಿಗೆ ಹಾಕಿದ್ದಾರೆ. ಯಾಕಂದರೆ 90% ಕನ್ಸಂಪ್ಷನ್ ಅದೇ ಇದೆ. ಬಡವರ ಮೇಲೆ ಎಲ್ಲ ರೀತಿಯ ತೆರಿಗೆ ಹಾಕಿ ಅದರಲ್ಲಿ ಭ್ರಷ್ಟಾಚಾರ ಮಾಡ್ತಾರೆ. ಈಗ ಎಕ್ಸೈಸ್ ಡೀಲರ್ಸು ಅವರೆಲ್ಲ ಸ್ಟ್ರೈಕ್ ಮಾಡಿ, ಅಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಇಲಾಖೆಯಲ್ಲಿ ಅಂತ. PWD ಅವರು ಸ್ಟ್ರೈಕ್ ಮಾಡಿದರು, ಭ್ರಷ್ಟಾಚಾರ ಇದೆ ಅಂತ. KEB ಅಸೋಸಿಯೇಷನ್ದವ್ರು ಸ್ಟ್ರೈಕ್ ಮಾಡಿದರು, ಭ್ರಷ್ಟಾಚಾರ ಇದೆ ಅಂತ. ಮುಖ್ಯಮಂತ್ರಿಗಳಾಗಲಿ, ಸಂಬಂಧಪಟ್ಟಂಥ ಸಚಿವರಾಗಲಿ ತುಟಿ ಪಿಟಿಕಂತ. ಆ ಇಲಾಖೆಯ ಸಂಘಟನೆಗಳೇ ಇವತ್ತು ಭ್ರಷ್ಟಾಚಾರದ ಬಗ್ಗೆ ಮಾತನಾಡಿದರೆ ಇವತ್ತು ತುಟಿ ಪಿಟಿಕಂತ. ವಿರೋಧ ಪಕ್ಷದಲ್ಲಿದ್ದೇನು ಭಾಳ ದೊಡ್ಡ ಹಂಗಾಮ ಮಾಡಿ. ಹೀಗಾಗಿ ಭ್ರಷ್ಟಾಚಾರ ತುಂಬಿರುವಂಥ, ಆಡಳಿತದ ಹಳಿ ತಪ್ಪಿರುವಂಥ ಒಂದು ದಿಕ್ಕು ದಸೆಯಂತಿರುವಂಥ ಒಂದು ಆಡಳಿತ ಇವತ್ತು ಕರ್ನಾಟಕದಲ್ಲಿದೆ. ಜನ ಬೇಸತ್ತಿದ್ದಾರೆ. ಆಡಳಿತ ಪಕ್ಷದ ಶಾಸಕರು ಬೇಸತ್ತಿದ್ದಾರೆ. SK ಪಾಟೀಲರು ಪತ್ರ ಬರೀತಾರೆ. ಅವ್ರು ಕ್ಯಾಬಿನೆಟ್ ಕಲಿಗಾಗಿ ಕ್ಯಾಬಿನೆಟಲ್ಲಿ ಡಿಸ್ಕಸ್ ಮಾಡಬೇಕಾಗಿತ್ತು, ವೈಯಕ್ತಿಕ ಡಿಸ್ಕಸ್ ಮಾಡಬೇಕಾಗಿತ್ತು. ಬಹಿರಂಗ ಪತ್ರ ಯಾಕೆ ಮಾಡ್ತೀರಿ? ಸಾಮಾನ್ಯವಾಗಿ ವಿರೋಧ ಪಕ್ಷದವ್ರು ಬಹಿರಂಗ ಪತ್ರ ಬರೀತಾರೆ, ಯಾಕಂದ್ರೆ ಆಡಳಿತ ಪಕ್ಷನ ಮಾತು ಕೇಳಲ್ಲ. ಅವ್ರು ಬಹಿರಂಗ ಪತ್ರ ಯಾಕೆ ಬರೆದ್ರು? ಯಾಕೆ ಮುಖ್ಯಮಂತ್ರಿಗಳು ನೀವು ಹೇಳಿದ್ರೆ ಕೇಳ್ತಿರ್ಲಿಲ್ಲ.
ಅವ್ರಿಗೆ ವಿಶ್ವಾಸ ಇಲ್ಲ ಮುಖ್ಯಮಂತ್ರಿಗಳು ಕ್ರಮ ತೆಗೆದುಕೊಳ್ತಾರೆ. ಮುಖ್ಯಮಂತ್ರಿಗಳು ಮಾತಾಡಿ ಅಂತ ಹೈಕಮಾಂಡ್ ಸೂಚನೆ ಕೊಟ್ಟು ಕಳಿಸಿದೆ ಸರ್. ಈ ಥರ ಈ ಹಿಂದೆನೂ ಸಾಕಷ್ಟು ಗೊತ್ತಿಲ್ಲಪ್ಪ, ಹೈಕಮಾಂಡ್ ಏನು ಸೂಚನೆ ಕೊಟ್ಟಿದೆ ಅಂತ ಯಾರು ಹೇಳಿದಾರೆ ಅವ್ರು ಗೊತ್ತಿಲ್ಲ ನನಗೆ. ಬಿ ಆರ್ ಪಾಟೀಲರು ಸರ್ಕಾರದಲ್ಲಿರುವ ಭ್ರಷ್ಟಾಚಾರ ಮೊದಲನೇ ಬಾರಿ ಎತ್ತಾ ಇಲ್ಲ, ಈ 3ನೇ 4ನೇ ಬಾರಿ ಇಡೀ ವ್ಯವಸ್ಥೆ ಬಗ್ಗೆ ಅವ್ರು ಎತ್ತಾ ಇದ್ದಾರೆ. ಪ್ರತಿ ಬಾರಿನೂ ಮುಖ್ಯಮಂತ್ರಿ ಕರೆದು ಅವ್ರನ್ನ ಸುಮ್ಮನೆ ಮಾಡಿಸಿದ್ದಾರೆ. ಈ ಸತಿನೂ ಕರೆದು ಸುಮ್ಮನೆ ಮಾಡಿಸ್ತಾರೆ. ಯಾಕಂದರೆ ಕಳೆದ ಬಾರಿ ಮಾಡಿಸಿದ ಮೇಲೆ ಸುಮ್ಮನಾದ ಮೇಲೆ ಅವ್ರು ಯೋಜನಾ ಆಯೋಗ ಉಪಾಧ್ಯಕ್ಷರು ಮಾಡಿದರು. ಈಗ ಯೋಜನಾ ಆಯೋಗ ಉಪಾಧ್ಯಕ್ಷರಾಗಿ ಮತ್ತೆ ಆರೋಪ ಮಾಡಿದ್ದಾರೆ. ಈಗ ಕ್ಯಾಬಿನೆಟ್ ಕೊಟ್ಟು ಸುಮ್ಮನೆ ಮಾಡ್ತಾರೆ, ನೋಡೋಣ. ಇಷ್ಟೆಲ್ಲ ಇಶ್ಯೂಗಳ ಮೇಲೆ ನಿಮ್ಮ ರಾಜ್ಯದ ನಾಯಕರು ವಿಧಾನಸಭೆಯವರು ಇಲ್ಲ, ಈಗ ನಾವು ಎಲ್ಲ ಹಿರಿಯ ಪ್ರಮುಖ ನಾಯಕರ ಒಂದು ಸಭೆಯನ್ನು ಬೆಂಗಳೂರಿನಲ್ಲಿ ಆದಷ್ಟು ಬೇಗನೆ ಕರಿಬೇಕನ್ನುವಂಥ ಒಂದು ಚಿಂತನೆ ನಡೆದಿದೆ. ಎಲ್ಲ ಯಾವ್ಯಾವ ವಿಷಯಗಳ ಮೇಲೆ ಮತ್ತು ಯಾವ್ಯಾವ ಒಂದೊಂದು ರೀಜನ್ನಲ್ಲಿ ಒಂದೊಂದು ಸಮಸ್ಯೆಗಳಿದೆ, ರೀಜನ್ ವೈಸ್ ಕೂಡ ಹೋರಾಟ ಮಾಡಬೇಕನ್ನುವಂಥದ್ದು ಕೆಲವು ಸಲಹೆಗಳು ಬಂದಿದ್ದಾವೆ. ಆದಷ್ಟು ಬೇಗನೆ ಎಲ್ಲ ಹಿರಿಯ ನಾಯಕರನ್ನ ಕರೆದು ಅಧ್ಯಕ್ಷರು, ಲೀಡರ್ ಆಫ್ ಅಪೋಸಿಷನ್ನು ನಾವೆಲ್ಲ ಕೂತ್ಕೊಂಡು ಈ ಸುದೀರ್ಘವಾಗಿರುವಂಥ ಜನ ರೂಪುರೇಷೆಗಳನ್ನು ಹಾಕಿದ್ದೀವಿ. ಯಡಿಯೂರಪ್ಪನವರು ರಾಜ್ಯ ಪ್ರವಾಸ ಅವರು ಈ ಲಾಸ್ಟ್ ಡೇ ಆಕ್ಷನ್ ಮಾಡಬೇಕಂತೇಳಿ ಕೇಂದ್ರ ಸರ್ಕಾರ ಕಾನೂನು ತಂದು ಲಾಸ್ಟ್ ಡೇ ಕರ್ನಾಟಕದ ಎಲ್ಲ ಮೈನ್ಸನ್ನು ರಿವ್ಯೂ ಮಾಡಿದರು. ಅಲ್ಲಿ ಸಾಕಷ್ಟು ಪಕ್ಷಕ್ಕೆ ನಷ್ಟ ಆಗಿದೆ, ಅದರ ಬಗ್ಗೆ ತನಿಖೆ ಮಾಡ್ತಾರೆ. ಮತ್ತು ಹಿಂದೆ ಜಿಂದಾಲ್ ಬಗ್ಗೆ ಪತ್ರ ಬರೆದಿದ್ರು ಎಚ್ ಕೆ ಪಾಟೀಲ್, ನಮ್ಮ ಸರ್ಕಾರ ಇದ್ದಾಗ ಯಾವುದೇ ಕಾರಣಕ್ಕೂ ಅವ್ರಿಗೆ ಲ್ಯಾಂಡ್ ಕೊಡಬಾರ್ದು, ಈ ಸರ್ಕಾರ ಬಂದ ಮೇಲೆ ಕೊಟ್ಟು ಅದರ ಬಗ್ಗೆ ಹೇಳ್ತಾರೆ. ಹೀಗಾಗಿ ಡಬಲ್ ಸ್ಪೀಕ್ ಇರುವಂಥ ಸರ್ಕಾರ ಇದೆ. ಜನ ಇಡೀ ಶಾಪ ಆಗ್ತಾ ಇದ್ದಾರೆ. ಯಾವಾಗ ಈ ಸರ್ಕಾರ ತಗೊಳ್ತಿದೆ ಅನ್ನುವಂಥದ್ದು ಜನಸಾಮಾನ್ಯರ ಮನಸ್ಸಾಗ್ತದೆ. ಸರ್ ಇಷ್ಟೆಲ್ಲ ಆಗಿ ಅಲ್ಲಲ್ಲ, ಈಗ ನಾವು ಅವತ್ತೇ ಹೇಳಿದ್ದೀವಿ ಇದು ಸುಳ್ಳು. ಆಮೇಲೆ ಕೆಲವ್ರ ಮೇಲೆ ಕೇಸ್ ಹಾಕಿದ್ದೀವಿ, ಕೆಲವ್ರಿಗೆಲ್ಲ ಲೋಕಾಯುಕ್ತ ಕೊಟ್ಟಿದ್ದೀವಿ. ಅವತ್ತೇ ನಾನು ಗುತ್ತಿಗೆದಾರ ಸಂಘ ಕರೆದು ನಿಮ್ಮ ಹತ್ರ ಪುರಾವಿದ್ರೆ ಕೊಡಿ, ಆ್ಯಕ್ಷನ್ ತಗೊಳ್ತೀವಿ ಅಂತ ಹೇಳಿದ್ದೀವಿ. ಸುಳ್ಳು ಆರೋಪ, ರಾಜಕೀಯಕರಿತ ಆರೋಪ ಅಂತ ಅವತ್ತೇ ಹೇಳಿದ್ದೀವಿ. ಈಗ ಅವ್ರ ಮೇಲೆ ಎಲ್ಲ ರಂಗದಲ್ಲೂ ದೊಡ್ಡ ದೊಡ್ಡ ಭ್ರಷ್ಟಾಚಾರ ಆಗ್ತಾಯಿದೆ. ಈಗೇನು ಹೇಳ್ತಾರೆ ಅವರು? ಅದೇ ಗುತ್ತಿಗೆದಾರ ಸಂಘನೇ ಇವ್ರ ಮೇಲೆ ಆರೋಪ ಮಾಡಿದ್ದಿಲ್ಲ. ಸಂವಿಧಾನ 50 ವರ್ಷ ನೋಡಿ, ಪರಮೇಶ್ವರ್ ಅವರು ತಮಗೇನು ಅನುಕೂಲ ಇದೆ ಅದನ್ನು ತಗೊಳ್ತಾರೆ. ಈಗ ರಾಹುಲ್ ಗಾಂಧಿಯವರು ಖರ್ಗೆಯವರ ಮೇಲೆ ಟೀಕೆ ಮಾಡುವಾಗ ಹಿಂದಿನ ವಿಚಾರಗಳನ್ನು ಎತ್ತಿ ಟೀಕೆ ಮಾಡ್ತಾರೆ. ಇಲ್ಲಿ ಕಾಂಗ್ರೆಸ್ನವರು ಹಿಂದಿನ ವಿಚಾರಗಳನ್ನು ಈಗೇನಾದರೂ ಅಭಿವೃದ್ಧಿ ಆಗಲಿಲ್ಲ ಅಂದರೆ ಬಿ ಜೆ ಪಿಯವ್ರು ಮಾಡಿದ್ರಾ, ಬಿ ಜೆ ಪಿ ಸರ್ಕಾರದಲ್ಲಿ ಹಿಂಗಾಯ್ತಲ್ಲ ಅಂತಂದು ಯಾರು ಅಂತಾರೆ? ಇವರೇ ಅಂತಾರೆ. ಇದು ಅನುಕೂಲ ಸಿದ್ಧವಾಗಿ ವಾದವನ್ನು ಮಾಡ್ತಾರೆ. ಮತ್ತು ಇದಿದೆಯಲ್ಲ, ತುರ್ತು ಪರಿಸ್ಥಿತಿ ಇದೆಯಲ್ಲ, ಇದು ನಮ್ಮ ಪ್ರಜಾಪ್ರಭುತ್ವದಲ್ಲಿ ಒಂದು ಕಪ್ಪು ಚುಕ್ಕೆ, ಬಹಳ ದೊಡ್ಡ ಅನಾಹುತ. ಏನಾದರೂ ತುರ್ತು ಪರಿಸ್ಥಿತಿ ಮುಂದುವರೆದಿದ್ದರೆ ಪರಮೇಶ್ವರರು ಇರ್ತಿರಲಿಲ್ಲ, ನಾವು ಇರ್ತಿರಲಿಲ್ಲ ಮಾತಾಡೋದಕ್ಕೆ. ಅರ್ಥ ಮಾಡ್ಕೋಬೇಕು ಅವರು. ಸೊ ಹೀಗಾಗಿ ಇದನ್ನು ಕಾಂಗ್ರೆಸ್ ಪಕ್ಷ ಗ್ರೇಸ್ಫುಲ್ಲಾಗಿ ಒಪ್ಕೋಬೇಕು. ನೋಡಿ, ಮಾಡಿದ ತಪ್ಪನ್ನು ಒಪ್ಕೋಬೇಕು, ಮುಂದೆ ಮಾಡದಂತೆ ನೋಡ್ಕೋಬೇಕು. ಅದು ಧೀಮಂತಿಕೆ. ಅದನ್ನು ಬಿಟ್ಟು ನಾವು ತಪ್ಪು ಮಾಡಿದ್ದು ಮರ್ತು ಬಿಡಿ ಅಂತ ಹೇಳುವಂಥದ್ದು ಪರಮೇಶ್ವರ್ ಅವ್ರದ್ದು ಸರಿಯಾದ. ನೋಡಿ, ಯಡಿಯೂರಪ್ಪನವರು ಎರಡು ವಿಚಾರ ಇದೆ. ಯಡಿಯೂರಪ್ಪನವರು ಒಂದು ಶಕ್ತಿ ಇದೆ. ಅವ್ರು ಪ್ರವಾಸ ಮಾಡಿದಾಗೆಲ್ಲ ಸ್ಫೂರ್ತಿ ಬರುತ್ತೆ. ಎರಡನೇದಾಗಿ ಪಕ್ಷದ ಬಗ್ಗೆ ಅವ್ರಿಗಿರುವಂಥ ಅಪಾರವಾಗಿರುವಂಥ ಒಂದು ಕಾಳಜಿ. ಯಾವಾಗ ಪಕ್ಷ ಕರಿತಿದ್ರು, ಅವ್ರಿಗೆ ಕರೆ ಕೊಡ್ತಿದ್ರು, ಆವಾಗ ಆ ಕೆಲಸವನ್ನು ಅವ್ರು ಮಾಡಿದ್ದಾರೆ. ಈ ಬಾರಿ ಸ್ವಯಂಪ್ರೇರಿತವಾಗಿ ಮಾಡ್ತಾರೆ. ಅಮಿತ್ ಶಾ ಅವ್ರು ಬಂದು ಹೋದ್ಮೇಲೆ ಪಕ್ಷ ಸೂಚನೆ ಇದೆಯಾ ಅಂತ? ಇಲ್ಲ, ಅದು ಚಿಂತನೆ ಭಾಳ ದಿವಸದಿಂದ ಇತ್ತು, ಕಾಕತಾಳಿ.
ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.